ಮೊನ್ನೆ ಮಾನ್ಯ ಸಂತೋಷ್ರವರು ಒಂದು ವಿಡಿಯೋವನ್ನು ಮಾಡಿ ವಿಡಿಯೋದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಅವರು ಹೇಳಿಕೆ ನೀಡುವಾಗ ನಮ್ಮ ವಿಚಾರವಾಗಿ ಟೀಕಾತ್ಮಕವಾಗಿ ಮಾತನಾಡಿದ್ದಾರೆ. ರಾಜಕೀಯ ರಂಗದಲ್ಲಿ ಇರುವಾಗ ಎದುರಾಳಿಗಳು ನಮ್ಮನ್ನು ಟೀಕೆ ಮಾಡದೆ ಅವ್ರ ಕರ್ತವ್ಯ, ಅದನ್ನು ನಾನು ಯಾವುದೇ ರೀತಿ ಬೇರೆ ರೀತಿ ಪರಿಗಣಿಸಲ್ಲ. ಆದರೆ ಅವರು ಹೇಳಿರ್ತಕ್ಕಂಥ ವಿಚಾರಗಳು ಸದನದಲ್ಲಿ ನಡೆದಂಥ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿ ಕೆಲವಾರು ನ್ಯೂನತೆಗಳನ್ನು ಹೇಳಿದ್ದಾರೆ. ತೂಚೆ ಅನ್ನೋ ಪದ ಉಪಯೋಗಿಸಿದರು, ಮಪ್ಪಲ್ಲ ಚೂರಿ ಅಂತ ಮಾತಾಡಿದರು. ಇನ್ನೂ ಅನೇಕ ವಿಚಾರಗಳನ್ನು ನನ್ನ ಮೇಲೆ ಹೇಳಿದ್ದಾರೆ. ಅವರು ವಿಧಾನಸಭೆಯಲ್ಲಿ ಈ ರೀತಿ ಮಾತನಾಡ್ತಕ್ಕಂಥದ್ದು ಗೌರವ ತೋರೋದಲ್ಲ ಅಂತ. ನಾನು ಯಾತಕ್ಕೆ ಆ ವಿಚಾರಗಳನ್ನು ಆ ರೀತಿ ಕಟುವಾಗಿ ತಗೊಂಡೆ ಅನ್ನೋದನ್ನು ಮಾನ್ಯ ಸಂತೋಷ್ರವರು ದಯಮಾಡಿ ಪರಿಗಣಿಸಬೇಕು. ನಾನು ಮಾತನಾಡಲಿಕ್ಕೆ ಎದ್ದ ತಕ್ಷಣ ವಿರೋಧಿ ಪಕ್ಷದವರು ಯಾವ ಧರಣಿ ಸತ್ಯಾಗ್ರಹವನ್ನು ನಡೆಸ್ತಿದ್ರು, ನನ್ನನ್ನು ಟಾರ್ಗೆಟ್ ಮಾಡಿ ನನ್ನನ್ನು ಅಂಥ ಕಳ್ಳ ಇಂಥ ಕಳ್ಳ ಅಂತೇಳಿ ಎಲ್ಲ ಬೈದ್ರಲ್ಲ. ಚೂರಿ ಹಾಕೇನೆ, ಯಾರಿಗೆ ಹಾಕಿದ್ದು ಚೂರಿಯ? ಕಳ್ಳ, ರಾಗಿ ಕಳ್ಳ, ಕೊಬ್ಬರಿ ಕಳ್ಳ. ನೀವು ರವಿಕುಮಾರ್ ಅವ್ರನ್ನ ಕರ್ಕೊಬಂದು ಒಂದು ಪ್ರತಿಭಟನೆ ಮಾಡಿಸಿರಲ್ಲಪ್ಪ, ಮಾಡಿಸಿ ಶಿವಲಿಂಗೇಗೌಡ ಅಂಥ ಕಳ್ಳ ಇಂಥ ಕಳ್ಳ ಅಂತ ಹೇಳಿದ್ರಲ್ಲ. ನಾನು ಕರೆದ್ನಲ್ಲ, ಬಲ್ರಿ ಧರ್ಮಸ್ಥಳಕ್ಕೆ ಅಂತ. ಬಂದಿರಾ? ಧರ್ಮಸ್ಥಳಕ್ಕೆ ಬಂದ್ರೇನ್ರಿ? ಬಂದು ಸತ್ಯ ಮಾಡಬೇಕಾಯ್ತು. ನಾನು ರಾಗಿ ಕಳ್ತನ ಮಾಡಿದರೆ ಆ ರಾಗಿ ಕಳ್ತನ ಯಾರು ಮಾಡಿಸಿದ್ರು ಅಂತ ಹೇಳಿದ್ರಲ್ರಿ ನಿಮ್ಮ ತೊಳಲ್ತೋರೆ ಇವ್ರ ಮಗ ಹೇಳಿದ್ರಲ್ಲ. ನೀವು ಅದನ್ನು ಕೇಳಿ ಅವ್ರನ್ನ, ಯಾರು ಮಾಡಿಸಿದ್ರು ನನ್ನ ಹತ್ರ, ಯಾರು ಅದನ್ನು ಮಾಡಿದರು ಅಂತ ಹೇಳಿ ಅವನೇ ಹೇಳಿದ್ನಲ್ಲ ನಿಮ್ಮ ಜೊತೆ ಇದ್ದನು. ಇದನ್ನು ಯಾರ್ಯಾರ ಮೇಲೂ ಕೂಬ ಕುರ್ಸೋ ಕೆಲಸ ಮಾಡೋದಲ್ಲ. ನೀವೇ ನನ್ನ ಸ್ಥಾನದಲ್ಲಿದ್ದರೆ ನಾನು ಮೊದಲು ಪ್ರವೋಕ್ ಮಾಡಿದ್ದೀನ? ನಾನು ಅವ್ರ ಬಗ್ಗೆ ಏನಾದ್ರೂ ಟೀಕಾತ್ಮಕವಾಗಿ ಮಾತಾಡಿದ್ದೀನ? ಬಿ ಜೆ ಪಿ ಅವ್ರ ಬಗ್ಗೆ ಆಗಲಿ, ಯಾರ ಬಗ್ಗೆನಾರಾಗಲಿ ನಾನು ಟೀಕಾತ್ಮಕವಾಗಿ ಮಾತನಾಡಿಲ್ಲ. ನಾನು ಭಾಷಣಕ್ಕೆ ಎದ್ದ ತಕ್ಷಣ ಇವರು ನನ್ನ ವಿರುದ್ಧ ಧಿಕ್ಕಾರ, ನನ್ನ ವಿರುದ್ಧ ಅಂಥನು ಇಂಥನು ಮೋಸ ಮಾಡೋಗಿದ್ದಾನೆ, ಅದು ಮಾಡಿದ್ದಾನೆ, ಇದು ಮಾಡಿದ್ದಾನೆ ಅಂತ ಯಾಕೆ ಕೂಗಿರು? ನನ್ನ ಒಬ್ಬ ಸದಸ್ಯನ ಮಾತುಗಾರಿಕೆ ಮಾಡುವಾಗ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಈ ರೀತಿ ಕೂಗ್ತಕ್ಕಂಥ ಪ್ರಚೋದನೆ ಕೊಟ್ಟವ್ರು ಯಾರು? ನನ್ನ ಮೇಲೆ ಆಪಾದನೆಗಳಿದ್ದರೆ ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ತಿಮ್ಮಾಪುರ ಮೇಲೆ ಹೆಂಗೆ ತಂದು ಇವರು ಕಳ್ತ ಮಾಡ್ತಾಯಿದ್ದಾರೆ, ದುಡ್ಡು ಹೊಡಿತಾ ಇದ್ದಾರೆ ಅಂತೇಳಿ ಆಪಾದನೆ ಮಾಡಿರೋ ಹಂಗೆ ನನ್ನ ಮೇಲೂ ನೇಮ 69ರಲ್ಲಿ ವಿರೋಧಿ ಪಕ್ಷದವರು ತಗೊಬಂದು ನನ್ನನ್ನು ಚರ್ಚೆಗೆ ಒಳಪಡಿಸ್ಲಿ, ಸತ್ಯಾಸತ್ಯತನ ಚರ್ಚೆ ಆಗಲಿ. ಅದು ಬಿಟ್ಟು ಏಕಾಏಕಿ ನಾನು ಮಾತಾಡ್ತಾ ಇರೋದು ನರೇಗಾ ಭಾಷಣ, ನೀವು ಹೇಳ್ತಾ ಇರೋದು ಲೂಟಿ ಇದು ಅದು ಕಳ್ಳ ಸುಳ್ಳ ಅಂತೇಳಿ ಮಾಡೋದಕ್ಕಿಂತ ಅಸಂಬದ್ಧವಾದ ಪದಗಳು ನಾನು ಉಪಯೋಗಿಸಿದ ಮಿಸ್ಟರ್ ಸಂತೋಷ್ ಅವರೇ. ನನಗೂ ಗೊತ್ತಿದೆ, 20 ವರ್ಷಗಳ ಸುದೀರ್ಘವಾದಂಥ ಶಾಸಕ ಸ್ಥಾನ ಮಾಡಿದ್ದೀನಿ. ನನ್ನ ಪದಗಳು ಸ್ವಲ್ಪ ಆಡು ಭಾಷೆಯಲ್ಲಿ ನನ್ನ ಗ್ರಾಮದಲ್ಲಿದ್ದಾಗ, ನನ್ನ ಹಳ್ಳಿಲಿದ್ದಾಗ ಬಾರೋ ಹೋಗೋ ಅಣ್ಣ ಅನ್ನೋದು ಸ್ವಲ್ಪ ಕಡಿಮೆ. ನಾನು ಬಾರಪ್ಪ ಹೋಗಪ್ಪ ಅನ್ನೋದು ಕಡಿಮೆ. ಬಾರೋ ಹೋಗೋ ಅಂತಲೇ ನಾನು ನನ್ನ ಸ್ನೇಹಿತರನ್ನು, ನನ್ನ ಕಾರ್ಯಕರ್ತರನ್ನ, ನನ್ನ ಮುಖಂಡರನ್ನ ಕರ್ಕೊಂಡು ನನ್ನ ರಾಜಕೀಯ ಜೀವನವನ್ನು ನಾನು ಸಾಗಿಸ್ತಾ ಇದ್ದೀನಿ. ಅದು ನನ್ನ ವೈಯಕ್ತಿಕವಾದಂಥ ಬದುಕು. ನಾನು ಯಾರ ಹತ್ರ ಹೇಳಿಸ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಪರಿಸ್ಥಿತಿ ನನಗಿಲ್ಲ. ಆದರೆ ಅದಾದ ನಂತರ ಅವ್ರು ಯಾವಾಗ ನನ್ನನ್ನು ಪ್ರವೋಕ್ ಮಾಡಿ ನನ್ನನ್ನು ಬೈದರು, ಆಗ ನಾನು ಹೇಳಿರ್ತಕ್ಕಂಥದ್ದು ಸತ್ಯ. ಕೋತಿ ಕುಣ್ದಂಗೆ ಕುಣಿತಾರೆ ಅಂತ ಅಂದಲ್ಲಿ ಇನ್ನೇನಂತ ಹೇಳ್ಬೇಕು ಅವ್ರಿಗೆ? ವಿಧಾನಸೌಧದಲ್ಲಿ ಅದು ಸಿಕ್ಕಿಲ್ಲ. ಮೊದಲು ವಿಡಿಯೋ ತೆಗೆದು ಈಗ ಬಿಟ್ಟಿದ್ದಾರಲ್ಲ, ವಿಡಿಯೋನ ಸ್ಕ್ರೀನ್ ಮಾಡಿ ಆ ವಿಡಿಯೋಗಳು ನೋಡ್ರಿ ಮಿಸ್ಟರ್ ಸಂತೋಷ್ ಅವರೇ. ನೋಡಿ ಏನಂತ ಕುಣಿತಾವ್ರೆ, ತಕ್ಕನೆ. ಅದಕ್ಕೆ ವಿಧಾನಸೌಧ ಇರೋದು, ಡ್ಯಾನ್ಸ್ ಮಾಡೋಕ್ಕೆ ವಿಧಾನಸೌಧ ಇರೋದು. ನೀವು ಯಾವ ಸಮಸ್ಯೆ ಬಂದಿದ್ದೀರಲ್ಲಿ?
ಭ್ರಷ್ಟಾಚಾರನ ಹತ್ತಿಕ್ಬೇಕು ಅಂತೇಳಿ ಇಂಥವ್ರೊಬ್ರು ಭ್ರಷ್ಟರು ಅಂತೇಳಿ ಹೇಳ್ಬೇಕಾದ್ರೆ ನೀವು ಹೇಳ್ರಿ. ನೀವು ಹೇಳೋದನ್ನು ಬಿಟ್ಟು ನಮಗೆ ಈ ರೀತಿ ಇವರು ಸದನದಲ್ಲಿ ಹಂಗೆ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ. ಹೆಂಗೆ ಮಾತಾಡಿದ್ದೀವಿ? ನನ್ನನ್ನು ಛೇಡಿಸೋ ಹೊತ್ತಿಗೆ ನಾನು ಮಾತಾಡಿದ್ದೀನಿ. ಇನ್ನೇನಂತ ಮಾತಾಡಬೇಕು? ಅವ್ರಿಗೆ ಮುತ್ತು ಕೊಡ್ಬೇಕಾಯ್ತು ನಾನು ಹೋಗಿ? ನೀವು ಮಾತಾಡ್ತಾ ಇರೋದು ಸರಿ, ನಾನು ಕೂಗ್ತಾ ಇರೋದು ಸರಿ ಅಂತ ಏನು ಮಾತಾಡ್ತಾ ಇದ್ದೀರಿ ನೀವು? ಅದು ಸದನದಲ್ಲಿ. ಯಾಕೆ ಸದನದಲ್ಲಿ ನನ್ನ ವಿಚಾರ ಇದೆಯಾ ಅಲ್ಲಿ? ನನ್ನ ಮೇಲೆ ನೀವು ನಿಯಮಾವಳಿ ತಂದಿದ್ದೀರ ನನ್ನನ್ನು ಬೈಯೋದಕ್ಕೆ? ನನ್ನನ್ನು ಏನಾರ ಕಳ್ಳ ಅಂತ ಹೇಳಲಿಕ್ಕೆ ನೀವು ಸಾಬೀತು ಮಾಡ್ತೀರಾ ನೀವು? ಇದಕ್ಕೋಸ್ಕರ ನಾನು ಮಾತನಾಡಿದ್ದೇನೆ. ಆಮೇಲೆ RSS ಬಗ್ಗೆ ಅಂತ. ನಾನು RSS ಬಗ್ಗೆ ಮಾತಾಡಿಲ್ಲ. ನಾನು ಮಾತಾಡಿದ್ದು ನಮ್ಮ MLA ವೇದವ್ಯಾಸ ಕಾಮತ್ರವರು. ನಾನು ಅವ್ರನ್ನ ಯಾವಾಗಲೂ ಅವರು ನನ್ನ ಭಾಷಣಕ್ಕೆ ಅಡಚಣೆ ಮಾಡ್ತಿದ್ರು. ಯಾಕಪ್ಪ ಮಾಡ್ತೀಯಾ ಅಂತ ಕೇಳಿದಾಗ, ಹೌದ್ರಿ ನಮ್ಮ RSSನ ನಾವು ಶಿಸ್ತಿನ ಸಿಪಾಯಿಗಳು ಅಂತೇಳಿ ಹೇಳ್ತಾಯಿದ್ರು. ನೀವು ಶಿಸ್ತಿನ ಸಿಪಾಯಿಗಳ ಮತ್ತು ಹಿಂಗೆ RSSನವ್ರು ಹೇಳ್ಕೊಡ್ತಾರೇನ್ರಿ, ಯಾಕೆ ಹಿಂಗೆಲ್ಲ ಮಾಡ್ತೀರಾ ಅಂತ ಮಾತಾಡ್ತಿದ್ದು. ಅದಕ್ಕೋಸ್ಕರ ಇಡೀ 2 ವರ್ಷಗಳ ಕಾಲ ಸತತವಾಗಿ ವಿಧಾನಸಭೆಯಲ್ಲಿ ಇವರು 4-5 ಜನ ನಾನು ಮಾತಾಡಲಿಕ್ಕೆ ಎದ್ದಾಗೆಲ್ಲ ಪ್ರೊಟೆಸ್ಟ್ ನನಗೆ ತೊಂದರೆ ಕೊಡ್ತಾ ಇದ್ದಾರೆ. ಆ ತೊಂದರೆನ ನಾನು ಸಹಿಸ್ಕೊಂಡಿದ್ದೀನಿ. ಆದರೆ ಅದಕ್ಕೆ ನಾನು ಹೇಳಿದೆ, ಏನಪ್ಪ ಅವ್ರು ಸಿಕ್ಕಿದಾಗಲ್ಲ, ಏನಪ್ಪ RSSನವರೇ ನಮಸ್ಕಾರ, RSSನ ಶಿಸ್ತಿನ ಸಿಪಾಯಿಗಳು ನಮಸ್ಕಾರ ಅಂತೇಳಿ ಅಂತಿದ್ದೆ. ಅವತ್ತು ಅದಕ್ಕೆ RSSನವರೇ ಅಂತ ನಾನು ಯಾವತ್ತೂ ಅವ್ರನ್ನ RSS ಅಂತ ಕರೀತಿದ್ದೆ. ನಾನೇನು RSSನವರು ಭ್ರಷ್ಟರು ಅಂತಲೂ ಹೇಳಿಲ್ಲ, ಇದು ಅಂತಲೂ ಹೇಳಿಲ್ಲ. ನಿನ್ನಂಥರು ಹಿಂಗೆ ಸದನದಲ್ಲಿ ಬಂದು ಕುಣಿದು ಕುಪ್ಪಳಿಸಿ RSSಗೆ ಕೆಟ್ಟ ಹೆಸರು ತತ್ತೀಯಪ್ಪ, ಹಿಂಗೆ ಮಾಡಬೇಡ ಅಂತ ಹೇಳಿದ್ದೀನಿ ನಾನು. RSSನ ನಿಂದನೆ ಮಾಡೋವಷ್ಟು ಕೆಟ್ಟವನು ನಾನಲ್ಲ. RSSನ ಇದನ್ನು ಕೆಲವು ಸಿದ್ಧಾಂತಗಳನ್ನು ನಾನು ಒಪ್ಕೋತೀನಿ, ಕೆಲವನ್ನು ವಿರೋಧಿಸ್ತೀನಿ. ಆದರೆ RSSನ ಬಗ್ಗೆ ನಾನು ಆ ರೀತಿ ಸಣ್ಣ ಹಗುರವಾದಂಥ ಮಾತನಾಡ್ತಕ್ಕಂಥ ಸಣ್ಣತನ ನನ್ನಲ್ಲಿಲ್ಲ. ಮಹಿಳೆಯರ ಬಗ್ಗೆನೂ ನಾನು ಎಂದೂ ಯಾವ ಕಾಲಕ್ಕೂ ಅಸಭ್ಯವಾಗಿ ಮಾತನಾಡೋದಿಲ್ಲ. ಸಲಗಾರ ಏನಿದ್ದಾರೆ ಅವರು ನನಗೊಬ್ಬರು ತೊಂದರೆ ಕೊಡೋದ್ರಲ್ಲಿ ಅವರು ಮೈಕ್ ಹಿಡ್ಕೊಂಡು ಒಂದು ಕಾಗದದಲ್ಲಿ ಮೈಕ್ ಮಾಡ್ಕೊಂಡು ಕೂಗ್ತಾ ಇದ್ದಾಗ ಅವ್ರು ನಿನ್ನೇನಂತ ಕರಿಬೇಕು? ನನಗೆ ಕೆಲವಾರು ಜನ ಮಾಸ್ಟ್ರುಗಳು ಅವರು ಇವರು ನಮ್ಮ ಕಡೆಯಿಂದ ಆ ಕಡೆ ಹೋಗಿ ಮಾಸ್ಟ್ರ್ ಆಗಿರೋವಂಥವ್ರು, ಅವರ ಹೆಂಗಸರು ಭಾಳ ಬುದ್ಧಿವಂತೆ ತಹಸೀಲ್ದಾರರಾಗಿದ್ದಾರೆ, ಅವರೆಲ್ಲ ವೆಚ್ಚನೂ ನೋಡಿಕೊಂಡು ಇವ್ರನ್ನ ಶಾಸಕರು ಮಾಡೋಕ್ಕೆ ಕಾರಣರಾದರು ಅಂತ ಹೇಳಿದರು. ಅದಕ್ಕೆ ನೀನು ನಿಮ್ಮ ಹೆಂಡ್ತಿ ಅವ್ರನ್ನ ಇದು ಮಾಡಿಕೊಂಡು MLA ಆಗಿದೆಯಪ್ಪ, ನೀನು ಯಾಕೆ ಹಿಂಗೆ ನನ್ನನ್ನು ಕೂಗ್ತೀಯಾ ಸಲಗಾರವ್ರೆ ಅಂತ ಕೇಳಿದ್ದೀನಿ ಅಷ್ಟೇ. ಆದರೆ ಕೂಡಲೇ ನಾನು ನಿನ್ನೆ ದಿವಸನೇ ಮಹಿಳೆಯ ಮಾತನ್ನು ಉಪಯೋಗಿಸಬಾರ್ದು ಅಂತೇಳಿ ನಾನು ಆ ಕ್ಷಣದಲ್ಲೇ ಅದಕ್ಕೆ ವಿಷಾದನ ವ್ಯಕ್ತಪಡಿದ್ದೀನಿ. ಅವರು ಆ ರೀತಿ ಪದ ಬಳಸಿದಾಗ ಯಾಕಪ್ಪ ಹಂಗೆ ಕೋತಿ ಕುಣ್ದಂಗೆ ಕುಣಿತೀರ ರೀ? ಕೋತಿಗಳಲ್ರಿ ನೀವು, ಕೋತಿಗಳು ಹಿಂಗೆ ಕುಣಿಯಲ್ವಲ್ಲಪ್ಪ ಅಂತ ಹೇಳಿದ್ದೀನಿ. ಏನು ಹೇಳ್ತಾರೆ ಹಳ್ಳಿನಲ್ಲಿ? ಯಾರಾದ್ರೂ ಅಸಭ್ಯವಾಗಿ ವರ್ತನೆ ಮಾಡಿದರೆ, ಅವ್ರನ್ನೇನಾರು ಇದು ಮಾಡಿದರೆ, ಯಾವ್ದಾರ ಸಭೆ ಸಮಾರಂಭಗಳಲ್ಲಿ ಏನಂತಾರೆ ಜನ, ಹಳ್ಳಿ ಜನ ಏನಂತಾರೆ ರೀ? ಯಾಕಪ್ಪ ಹಿಂಗೆ ಕೋತಿ ಆಡ್ದಂಗೆ ಆಡ್ತೀಯ ನೀನು ಅಂತಾರೆ. ಅದು ಕೆಟ್ಟ ಭಾಷೆ. ಯಾಕಪ್ಪ ನಾಯಿ ಆಡ್ದಂಗೆ ಆಡ್ತೀಯಾ ಅಂತಾರೆ. ಅವು ಹಾಡು ಭಾಷೆಗಳು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಹೋಲಿಕೆ ಮಾಡಿ ಹಾಡು ಭಾಷೆಗಳವು. ಯಾಕಪ್ಪ ಹಿಂಗೆ ಆಡ್ತೀಯಾ ಅಂತಾರೆ. ಅದು ತಪ್ಪ. ತೀರಾ ಅತಿಯಾದಾಗ ಇದು ಯಾಕ್ರಿ ಹಿಂಗೆ ಕುಣಿತೀರಿ, ಏನ್ರಿ ಯಾಕ್ರಿ ಹಿಂಗೆ ತೂಚೆ ಅಂತಾರೆ. ಅದನ್ನೇ ನನ್ನನ್ನು ಕಳ್ಳ ಅನ್ಬೋದು, ನಾ ತೂಚೆ ಅನ್ಬಾರ್ದಾ? ಏನ್ರಿ ಸಂತೋಷ್ ಅವರೇ, ಹೇಳ್ರಿ, ನ್ಯಾಯ ಹೇಳ್ರಿ. ಅವ್ರು ಯಾಕ್ರಿ ನನ್ನಂಗಂತ ಬೈದರು? ಏನ್ರಿ ಕಾರಣ ಇದೆ? ನನ್ನ ಮೇಲೆ ಆಪಾದನೆ ಇರ್ತೇಳ್ರಿ. ನಾನು ನರೇಗಾ ಬಗ್ಗೆ ಸಮಗ್ರವಾದ ಚರ್ಚೆ ಮಾಡಲಿಕ್ಕೆ ನಿಂತಂಥ ವ್ಯಕ್ತಿನ ನೀವು ಏಕಾಏಕಿ ನನ್ನ ಮೇಲೆ ಕುಣಿದದ್ದು ನೋಡಿದರೆ, ಕುಪ್ಪಳಿಸಿದ್ದು ನೋಡಿದರೆ ಏನಿತ್ತಿದ್ರಲ್ಲಿ? ಅದನ್ನೇ ಅವ್ರಿಗೆ ಬುದ್ಧಿ ಹೇಳ್ರಿ, ನನಗೆಲ್ಲ ನೀವು ಬುದ್ಧಿ ಹೇಳೋದು. ನೀವು ಮೊದಲು ಅವ್ರಿಗೆ ಬುದ್ಧಿ ಹೇಳಿ, ಆಮೇಲೆ ಹೇಳಿರಂತೆ ನನಗೆ. ನಾನು ಒಳ್ಳೆವಿದ್ದರೆ ನೀವು ಒಳ್ಳೆಯ ಹೇಳಿದರೆ ಸ್ವೀಕಾರ ಮಾಡ್ತೀನಿ. ಆದರೆ ನೀವು ಯಾವುದೋ ತಿಕ್ಕಲು ಸ್ವಾಮಿ ಅಂತ ಅಂದರು ಕುರುಬ ಸಮಾಜದನ್ನ, ನಿಮ್ಮ ದುಡ್ಡು ಹಣದ ಗೆದ್ದಿದ್ದೀನಿ ಅಂತ ನೀನು ಸಾಬೀತು ಮಾಡಿದೆ, ನಾನು ರಾಜಕೀಯ ಬಿಡ್ತೀನಿ. ಸಾಬೀತು ಮಾಡು. ಯಾಕೆ ಇವೆಲ್ಲ ಸಮಾಜನೇ ಎತ್ಗಡ್ತೀಯ, ಸುಳ್ಳು ಎತ್ಗಡ್ತೀಯ?
ಅಷ್ಟು ಹೀನ ಕೃತ್ಯಕ್ಕೆ ನಾನು ಹೋಗಿಲ್ಲ. ಏನಾಯ್ತು ಅವತ್ತಲ್ಲಿ ಇದರಲ್ಲಿ ಯಾರೋ ಒಬ್ಬರು ಬಂದರು ಮಧ್ಯದಲ್ಲಿ, ಇಲ್ಲ ಸ್ವಾಮಿ ನೀವು ತಪ್ಪು ತಿಳ್ಕೊಂಡಿದ್ದೀರಿ, ನಾನು 1 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ನಿಮ್ಮ ಮಠಕ್ಕೆ, ಅದನ್ನು ನನ್ನ ಹೆಸರು ಹೇಳಿಲ್ಲ ಅಷ್ಟೇ ಹೇಳಿ ಸ್ವಾಮೀಜಿಯರೇ ಅಂತೇಳಿ ನಾನು ಹೇಳಿದ್ದೀನಿ ಹೊರತು ಯಾಕೆ ಹಿಂಗೆಲ್ಲ ಕಾರಣದನ್ನು ಅಪಪ್ರಚಾರ ಮಾಡ್ತೀರಿ? ಇದೆಲ್ಲ ನಿಜವಾಗ್ಲೂ ಒಳ್ಳೆಯದಲ್ಲ. ಇದನ್ನು ಜಾತಿಗಳ ಮಧ್ಯದಲ್ಲಿ ಈ ಸಂಘರ್ಷನ ಎತ್ಕಟ್ಟು ಅಂತ ಈ ಕೆಟ್ಟ ಪ್ರವೃತ್ತಿನ ಬೆಳೆಸ್ಕೋಬೇಡಿ, ದಯವಿಟ್ಟು ಬೆಳೆಸ್ಕೋಬೇಡಿ. ಇಲ್ಲಿ ನಿಲ್ಲಿಸಿ, ಯಾವುದನ್ನಾದ್ರೂ ನೇರವಾಗಿ ಮಾತನಾಡಿ. ನಮ್ದು ಏನೋ ಒಂದು ಸ್ವಲ್ಪ ಹೊರಟ ಮಾತಾಡ್ತಾನೆ ಅಂತೇಳಿ ಅರ್ಥ ಇಲ್ಲದ ನಯವಿಲ್ಲದ ಮಾತುಗಳನ್ನು ನಾನು ಯಾವತ್ತೂ ಆಡೋದಿಲ್ಲ. ಹೊರಟಿರ್ಬೋದು ಭಾಷೆ, ಆದರೆ ಅದರಲ್ಲಿ ಭಾಳ ಸಿದ್ಧಾಂತಗಳು, ನೆಲಗಟ್ಟುಗಳು, ಎಲ್ಲ ವಿಚಾರಧಾರೆಗಳು ಇರ್ತವೆ ಅನ್ನೋದನ್ನು ತಾವು ತಿಳ್ಕೋಬೇಕು. ಬಾಣಾವಾರದಲ್ಲಿ ನನ್ನನ್ನು ಮಜ್ಜಿಗೆ ಮಾರ್ಕೊಂಡು ತಿರುಗ್ತಾನೆ ಅಂತ ಮಾರ್ತಿದ್ದ ಅಂತೇಳಿ ಅವನು ಪದಪ್ರಯೋಗ ಮಾಡಿದಾಗ, ನಾನು ಇಲ್ಲಪ್ಪ, ನಾನು ಮಜ್ಜಿಗೆನಾರ ಮಾಡಿ ತಂಪು ಮಾಡಿದ್ದೀನಿ, ನಿನ್ನಂಗೆ ಊರೂರಿಗೆಲ್ಲ ಡ್ರಿಂಕ್ಸ್ ಕೊಟ್ಟು, ಎಂಥದ್ದು ಡ್ರಿಂಕ್ಸ್ ಕೊಟ್ಟು ಜನ ಹಾಳು ಮಾಡೋ ಕೆಲಸ ನಾನು ಮಾಡ್ತಾಯಿಲ್ಲ ಅನ್ನೋ ಪದನ ನಾನು ಹೇಳಿರೋದು ಸತ್ಯ. ಅದನ್ನು ಬಾಣಾವಾರದ ಜನತೆಯಲ್ಲಿ ಬೇಕಾದರೆ ಸತ್ಯಾಸತ್ಯತೆಗಳು ತಿಳ್ಕೊಳ್ಳಿ, ನನಗೇನು ಅದ್ರ ಬಗ್ಗೆ ಇದಿಲ್ಲ, ವಿಚಾರ ಇಲ್ಲ. ನಾನು ಯಾರನ್ನು ನನ್ನನ್ನು ಕೆಣಕ್ತಾ ಇದ್ದರೆ ನಾನು ಯಾರನ್ನೂ ಕೆಣಕಲ್ಲ, ನಾನು ಯಾರ ಬಗ್ಗೆನೂ ಮಾತಾಡಲ್ಲ, ನಾನು ಯಾರ ಸಹವಾಸಕ್ಕೂ ಹೋಗಲ್ಲ, ಯಾರಿದಕ್ಕೂ ಹೋಗಲ್ಲ. ನೀವು ಹೇಳ್ತೀರಿ ದೇವೇಗೌಡರು ರೇವಣ್ಣರು ಬೆಳೆಸಿದ್ರು, ನಿಮಗೆ ಗೊತ್ತೇನ್ರಿ? ದೇವೇಗೌಡರು ಪಾರ್ಲಿಮೆಂಟಿಗೆ ನಿಂತಾಗ ಮೊದಲನೇ ಸಾರಿ ಈ ಅರಸಿಕೆನಲ್ಲಿ ಎಷ್ಟು ಓಟ್ ಹಾಕಿದ್ರು JDSಗೆ ಅಂತ ತೆಗೆದು ನೋಡ್ರಿ, 13,000 ಓಟ್ ಹಾಕಿದ್ರು. ನಾನು ಇಲ್ಲಿಗೆ ಬಂದು ಸಂಘಟನೆ ಮಾಡ್ಕೊಂಡು 2008ರಿಂದ ಈಚೆಗೆ ನಾನು ಇವತ್ತು ಪಾರ್ಲಿಮೆಂಟಿಗೆ ನನಗೆ 90,000 98,000 ಓಟ್ನವ್ರಿಗೂ ತಗೊಂಡೋಗಿರ್ತಕ್ಕಂಥವನು ನನ್ನ ಸಂಘಟನೆ, ನನ್ನ ಹೋರಾಟದ ಫಲ. ಅವ್ರ ಸಹಾಯ ಕೆಲವು ಮಾಡಿರ್ಬೋದು, ನಾನು ತೆಗೊಳಕ್ಕೆ ಹೋಗ್ತಿಲ್ಲ, ಅವರಿಲ್ಲ ಅಂತ ಹೇಳಕ್ಕೆ ಹೋಗ್ತಿಲ್ಲ. ನನ್ನ ಶ್ರಮ ಇದೆ ರೀ, ನನ್ನ ಶ್ರಮದಿಂದ ಆ ಮಟ್ಟಕ್ಕೆ 1,00,000 ಮತಗಳಿಗೆ ಅರಸೀಕೆರೆನ 13,000 ಮತಗಳಿಂದ 1,00,000 ಮತಗಳಿಗೆ ನಾನು ತಗೊಂಡೋಗಿರ್ತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಏನೋ ಒಂಥರ ದೇವೇಗೌಡರಿಗೆ ಮೋಸ ಮಾಡಿಬಿಟ್ರು, ಇದಕ್ಕೆ ಮೋಸ ಇಲ್ಲ. ನನಗೆ ಭಿನ್ನಾಭಿಪ್ರಾಯ ಅವ್ರಿಗೂ ನಮಗೂ ಒಂದು ಯಾವುದೋ ವಿಚಾರದಲ್ಲಿ ಬಂತು. ಇಲ್ಲ, ನಾನು ಬರೋಲ್ಲ, ನಾನು ನಿಲ್ಲಲ್ಲ, ಮುಂದಿನ ಸಾರಿಯ ನಿಂತರೆ ನಾನು ಸುಮ್ಮನಿರ್ತೀನಿ, ನಿಂತರೆ ಬೇರೆ ನಾನು ಎಲ್ಲರೂ ನಿಲ್ತೀನೋ ಹೊರತು ನಾನು ನಿಮ್ಮ ಜೊತೆ ಇರೋಕ್ಕಾಗೋದಿಲ್ಲ. ನೀವು ಕೊಟ್ಟ ಮಾತನ್ನು ನಡೆಸಲಿಲ್ಲ MLCನಲ್ಲಿ, ಅದರಿಂದ ನನಗೆ ಭಾಳ ಆಘಾತ ಆಗಿದೆ. ಅರಸೀಕೆರೆಗೆ ಒಂದು MLC ಕೇಳಿದ್ದೆ, ಲೋಕಲ್ ಬಾಡಿಗೆ ಕೊಡ್ತೀನಿ ಅಂತ ಹೇಳಿದ್ರಿ, ಕೊಡಲಿಲ್ಲ. ಅದಕ್ಕೋಸ್ಕರ ನನ್ನ ಕೈಲಿ ಇರೋಕ್ಕಾಗೋದಿಲ್ಲ, ನಾನು ಹೋಗ್ತಾ ಇದ್ದೀನಿ ಅಂತೇಳಿ ಹೋದೆ. ನಾನು ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕರೆದ್ರು, ನಾನು ಮುಖ್ಯಮಂತ್ರಿ ಆಗ್ತೀನಿ ನಿಲ್ಲಯ್ಯ ಇದೊಂದು ಸಾರಿ ಅಂದರು. ಇವತ್ತು ಅರಸೀಕೆರೆಗೆ 530 ಹಳ್ಳಿಗೆ ನೀರು ಕೊಟ್ಟಿರ್ತಕ್ಕಂಥವನು ಸಿದ್ದರಾಮಣ್ಣ. ಅದನ್ನು ಅರ್ಥ ಮಾಡ್ಕೋಬೇಕಲ್ಲ. ಸಿದ್ದರಾಮಣ್ಣ ಇಲ್ಲದೆ ಹೋಗಿದ್ರೆ ನಾವು ನೀರು ತರೋಕ್ಕಾಗ್ತಿತ್ತ? ಇವತ್ತು ಎತ್ತಿನೊಳಗೆ ನೀರು ಕೊಟ್ಟನು ಸಿದ್ದರಾಮಣ್ಣ. ಯಾರು ಇವ್ರ ಸರ್ಕಾರ ಇರಲಿಲ್ಲ, ಇವರು ಎತ್ತಿನೊಳಗೆ ನೀರೇ ಬರೋದಿಲ್ಲ, ನೀರು ಬಂದರೆ ನಾನು ಅದೇನೋ ಮಾಡಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಇವರು ಎತ್ತಿನೊಳನ್ನು ವಿರೋಧಿಸ್ತಾಯಿದ್ರು. ನಾನು ಆ ಎತ್ತಿನೊಳೆ ಪರವಾಗಿ ನಿಂತಿರೋ ಹೊತ್ತಿಗೆ ಇವತ್ತು ಕೇಂದ್ರ ಸರ್ಕಾರದ ನಿಲುವಿನಿಂದ 5 ಕಿಲೋಮೀಟ್ರ್ ಆದರೆ ಇವತ್ತು ಅರಸೀಕೆರೆ ಕೆರೆಲ್ಲ ತುಂಬುತ್ತವೆ. ಆ ಯೋಜನೆ ಮಂಜೂರಾಗಿದೆ. ನನಗೆ 530 ಹಳ್ಳಿಗಳಿಗೆ ಕಾಂಕ್ರೀಟ್ ರಸ್ತೆ ಮಾಡಿಕೊಡೋಕ್ಕೆ ನೋಡಿಲ್ವೇನ್ರಿ? ಯಾವ ಹಳ್ಳಿ ಉಳಿದಿದ್ದೀರಿ, ಯಾವ ಊರಿಗೆ ನಿಲ್ಲಿಸಿದ್ದೀರಿ, ಮಾಡಿಲ್ವೇನ್ರಿ? ಎಲ್ಲ ಇಡೀ ಇದರಲ್ಲಿ ಗುಂಡಿಗಳು ಬಿದ್ದಾವೆ. ನನ್ನ ಕ್ಷೇತ್ರದ ರಸ್ತೆನೆಲ್ಲ ಇಟ್ಟಿದ್ದೀನಿ, ಅದಕ್ಕೆ ಸಹಾಯ ಅವ್ರದ್ದು ಇದೆ ರೀ. ಅದಕ್ಕೋಸ್ಕರ ನಾನು ಆಯಿತು ನೀವು ಮುಖ್ಯಮಂತ್ರಿಗಳಾಗೋದಾದರೆ ಬರ್ತೀನಿ ಅಂತೇಳಿ ನಾನು ಅವ್ರಿಗೆ ಮಾತು ಕೊಟ್ಟು ನಾನು ಹೋಗಿದ್ದೆ. ನನ್ನನ್ನು ಆಹ್ವಾನ ಮಾಡಿದವರು DK ಶಿವಕುಮಾರ್ ಅವರು ಮತ್ತು ಸುರ್ಜೇವಾಲಾ ಅವರು, ಸಿದ್ದರಾಮಣ್ಣ ಕರ್ಕೊಂಡೋಗಿದ್ದಾರೆ. ಕರ್ಕೊಂಡೋಗಿದ್ದರಿಂದ ನಾನು ಹೋಗಿದ್ದೀನಿ, ನಾನೇನು ಇದಕ್ಕಾಗಿ ಹೋಗಿಲ್ಲ. ಅವ್ರು ಕರೆದ್ರು, ನನ್ನನ್ನು ಆಹ್ವಾನ ಮಾಡಿದರು, ನಾನು ಹೋಗಿದ್ದೇನೆ. ಯಾವತ್ತೂ ಕೂಡ ಯಾರಿಗೂ ದ್ರೋಹ ಮಾಡಿ ಪಕ್ಷ ಬಿಟ್ಟು ಹೋದಂತನಲ್ಲ. ಆಯಿತು, ನಂದು ಮಾತಾಡ್ತೀರಿ. ನೀವೇ ಹೇಳಿದ್ರಿ
ನಂದು ಮಾಜಿ ಪಾರ್ಟಿನಲ್ಲಿ ನಾನು ಭಾಳ ವರ್ಷ ಸಂಘಟನೆ ಮಾಡಿದ ಪಾರ್ಟಿ ನನಗೆ ಟಿಕೆಟ್ ಸಿಗಲಿಲ್ಲ ಅಂತ. ಕಾರಣ ಏನು? ಅದಕ್ಕೆ ಯಾರು ಕಾರಣ ಅಂತ ಹೇಳಕ್ಕೋ ನಾನು ಹೇಳೋಕ್ಕಲ್ಲ. ಅದು ನಿಮ್ಮ ವ್ಯವಹಾರ, ನಿಮ್ಮ ವೈಯಕ್ತಿಕ. ಅದು ಕಟ್ಕೊಂಡು ನನಗೇನಾಗಬೇಕು? ನಾನು ಯಾಕೆ ದೇವೇಗೌಡರು ರೇವಣ್ಣರು ಬೆಳೆಸಿದ್ರು ನನ್ನ ಅಂತ? ದೇವೇಗೌಡರು ರೇವಣ್ಣರು ಸ್ವಲ್ಪ ಸಹಾಯ ಮಾಡಿದ್ದಾರೆ, ನಾನು ಅವ್ರಿಗೆ ಸಹಾಯ ಮಾಡಿದ್ದೀನಿ. ನಾನು ಅರಸೀಕೆರೆಯಲ್ಲಿ ಅವ್ರಿಗೆ 91,000ದಿಂದ 2 ಲಕ್ಷ ಓಟ್ನು 1 ಲಕ್ಷ ಓಟ್ನವರೆಗೂ ತೊಗೊಂಡೋಗಿದ್ದೀನಿ. MP ಗೆಲ್ಲಿಸಿದ್ದೀನಿ ನಾನು 13,000ದಿಂದ 1 ಲಕ್ಷ ಓಟ್ನವರೆಗೂ ಈ ಕ್ಷೇತ್ರನ ಸಂಘಟನೆ ಮಾಡ್ಕೊಂಡಿದ್ದೀನಿ ನಾನು. ನೀವು ಸಂಘಟನೆ ಮಾಡ್ಕೊಂಡು ಯಾವ ಪಕ್ಷದಿಂದ ನಿಲ್ತಿರೋ ಏನಾಗ್ತಿರೋ ನನಗೆ ನಿಮ್ಮ ರಾಜಕೀಯ ನಿನಗೆ, ನಮ್ಮ ರಾಜಕೀಯ ನಮಗೆ. ಕೊನೆಯದಾಗಿ ಒಂದು ಮಾತನ್ನು ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು MLA ಆಗಿ 20 ವರ್ಷ ಆಯಿತು. ಅದಕ್ಕಿಂತ ಮೊದಲು 32 ವರ್ಷ ನಾನು ಗುತ್ತಿಗೆದಾರನಾಗಿ ಈ ಅರಸೀಕೆರೆ ಮಿನಿ ವಿಧಾನಸೌಧ ಕಟ್ತೇನೆ ನಾವು ಸ್ವಾಮಿ. ನಾನು ಕಟ್ತೇನು ಮಿನಿ ವಿಧಾನಸೌಧ ಕಟ್ತೇನೆ, ನಾನು ಗುತ್ತಿಗೆದಾರ. APMCನಲ್ಲಿ ರೈಸ್ ಆ್ಯಂಡ್ ಜಾಗರಿ ಗೋಡನ್ಸ್ಗಳು ಕಟ್ಟಿದಾರಲ್ಲ ದೊಡ್ಡವು, ಅವೆಲ್ಲ ಕಟ್ಟಿದ್ದು ನಾನು. ಇನ್ನು ಎಷ್ಟು ಕೆಲಸ ಮಾಡಿದ್ದೀನಿ ಗೊತ್ತಾ ನನ್ನ ತಾಲೂಕಲ್ಲಿ? ನಾನು ಕಾಂಟ್ರಾಕ್ಟ್ ಹುಡ್ತೀನ. ನಾನು MLA ಆಗೋದಕ್ಕಿಂತ ಮುಂಚೆ ದೊಡ್ಡ ಕಾಂಟ್ರಾಕ್ಟ್ಗಳನ್ನು ಮಾಡಿ ಯಾವುದೇ ರೀತಿಯ ವ್ಯವಸ್ಥೆಗೆ ಹೋಗ್ದಲ್ಲೇ ನಾನು ಇದ್ದೀನಿ. ನಾನು ತೋರಿಸ್ಕೊಳಕ್ಕೆ ಹೋಗೋದಿಲ್ಲ ನಾನು ಏನು ಮಾಡಿದ್ದೆ ಅಂತ. ಅದ್ರ ಜೊತೆಗೆ ನಾನು ಈವಾಗಲೂ ಮನೆ ಕಟ್ಟಬೇಕಾದ್ರೆ ನಂದು ಹಳೇದೊಂದು ಹಿಂದೆ ನಾನು ಇದು ಮಾಡಬೇಕಾದ್ರೆ ಇದನ್ನು ಫ್ಲ್ಯಾಟ್ ತಗೊಂಡಿದ್ದೆ. ಆ ಫ್ಲ್ಯಾಟನ್ನು ಮಾರಿ ನಾನು ಆ ದುಡ್ಡಲ್ಲಿ ಇವತ್ತು ನಾನು ಸೈಟ್ ತಗೊಂಡು ನಾನು ಮನೆ ಕಟ್ಟಿಸ್ತಾ ಇರ್ತಕ್ಕಂಥದ್ದು ಸತ್ಯ. ಡಾಲರ್ಸ್ ಕಾಲೋನಿ ಎಲ್ಲ RMC ಲೇಔಟ್ ಅಂತೆಲ್ಲ ಏನೋ ಅಂತಾರೆ, ಅದರಲ್ಲಿ ಕಟ್ತಾ ಇರೋದು ಸತ್ಯ. ಅದನ್ನು ನಾನು ಏನು ಮುಚ್ಚಿಡೋಕ್ಕಾಗೋದಿಲ್ಲ. ನಂದು ಲೋಕಾಯುಕ್ತದಲ್ಲಿ ನನ್ನ ಅಕೌಂಟ್ ಇರುತ್ತೆ. ನಾನು ಏನೇ ಮಾಡಿದರೂ ಲೋಕಾಯುಕ್ತಕ್ಕೆ ವರ್ಷಕ್ಕೊಂದು ಸಾರಿ ಅಕೌಂಟ್ ಕೊಡಲೇಬೇಕು. ಕೊಡದೆ ಹೋದರೆ ಅದರಲ್ಲಿ ಏನಾರು ತಪ್ಪು ಕೊಟ್ಟಿದ್ರೆ ನನ್ನ ಸದಸ್ಯತ್ವನೇ ರದ್ದಾಗುತ್ತೆ. ಗೊತ್ತಿಲ್ವ ನಿಮಗೆ? ಇಷ್ಟೆಲ್ಲ ಒಬ್ಬ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿ ನಿಮಗೆ ಅದೆಲ್ಲ ಗೊತ್ತಿಲ್ವೇನ್ರಿ? ಈ ಲೋಕಾಯುಕ್ತಕ್ಕೆ MLAಗಳಿಗೆಲ್ಲ ಹೋಗುತ್ತೆ ಅಂತ ಅಲ್ಲಿ ಬರೆದು ಕೊಟ್ಟಿರ್ತೀವಿ ನಾವು. ಎಷ್ಟು ಕೋಟಿಗೆ ತಗೊಂಡಿದ್ದೀವಿ, ಎಷ್ಟು ಕಟ್ತಾ ಇದ್ದೀವಿ, ಹೆಂಗೆ ಕಟ್ತಾ ಇದ್ದೀವಿ ಎಲ್ಲ ಇದೆ, ಲೆಕ್ಕ ಕೊಡ್ತೀವಿ. ಲೆಕ್ಕ ತಗಡಿಯಲ್ಲಿ ಅದೇನು ಪಬ್ಲಿಕ್ ಡಾಕ್ಯುಮೆಂಟ್ರಿ ಲೋಕಾಯುಕ್ತದ್ದು. ನಾನು ಎಷ್ಟಕ್ಕೆ ತಗೊಂಡಿದ್ದೀನಿ ಏನು ಅಂತ ಜೂನ್ 10ನೇ ತಾರೀಕಿನೊಳಗೆ ನನ್ನ ಎಲ್ಲ ಸಂಪೂರ್ಣ ನಾನು ದುಡಿಮೆ ಇದು ಎಲ್ಲವನ್ನೂ ಅಲ್ಲಿ ಲೋಕಾಯುಕ್ತಕ್ಕೆ ಲೆಕ್ಕ ಕೊಡಬೇಕು. ಗೊತ್ತಾಯ್ತಾ? ಅದನ್ನು ನೋಡಿ ಮಾತಾಡಿ. 18 ಕೋಟಿಗೆ ತಗೊಂಡಿದ್ದೀನೋ, 6 ಕೋಟಿಗೆ ತಗೊಂಡಿದ್ದೀನೋ, 3 ಕೋಟಿ ತಗೊಂಡಿದ್ದೀನೋ, ನನ್ನ ಅಕೌಂಟ್ಸನ್ನು ಕೇಳ್ರಿ. ಯಾರ್ಯಾರ್ಥ ಸಾಲ ಮಾಡಿದ್ದೀನೋ, ಯಾರ್ಯಾರ್ಥ ತಂದಿದ್ದೀನೋ, ನಾನು ಇದೆಷ್ಟಕ್ಕೆ ಮಾರಿದ್ದೀನಿ ನನ್ನ ಹಳೆ ಫ್ಲ್ಯಾಟನ್ನು, ಮಾರಿ ಎಷ್ಟು ಬಂದಿದೆ ಮಾಡಿ. ಹೌದು, ನಾನು ಇಷ್ಟು 20-30 ವರ್ಷ ರಾಜಕಾರಣ ಮಾಡಿದ್ದೀನಿ. 5 ವರ್ಷ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಎಲ್ಲ ಸೇರಿ ನಾನು ಒಂದು 25 ವರ್ಷ 30 ವರ್ಷ ಅದು ಇದು ಸಣ್ಣ DCC ಬ್ಯಾಂಕು ಅವು ಇವು ಅಂತ ರಾಜಕಾರಣ ಮಾಡಿದ್ದೀನಿ ನಾನು. ಅಂಥ ಕಾಲದಲ್ಲಿ ಬೆಂಗಳೂರಿನಲ್ಲಿ ನಾನು ಒಂದು ಮನೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮಕ್ಕಳ ನನ್ನ ಇವರ ಎಲ್ಲರ ಇಚ್ಛಾಶಕ್ತಿ ಆಯಿತು. ನಾನು ಇದುವರೆಗೂ ಅವಾಯ್ಡ್ ಮಾಡಿದೆ, ಬೇಡ ಊರಲ್ಲೇ ಕಟ್ಟೋಣ ಅಂತ. ಇಲ್ಲ ನಮಗೆ ಇಲ್ಲಿ ಬೇಕು ಅಂತೇಳಿ ನನ್ನ ಮಗ ಡಾಕ್ಟ್ರ್ ಓದಿದ್ದಾನೆ, ಅವನು ಇವತ್ತು ಪ್ರಾಕ್ಟೀಸ್ಗೆ ಹೋಗ್ಬೇಕು. ಅವನೆಲ್ಲಿರ್ತಾನೆ? ಯಾವುದೋ ಒಂದು ಸಣ್ಣ ಫ್ಲ್ಯಾಟಲ್ಲಿ ಸಿಂಗಲ್ ಬೆಡ್ರೂಮಲ್ಲಿ ಇರೋಕ್ಕಾಗುತ್ತಾ? ಒಂದು ಕಟ್ಟೋಣ ಅಂತೇಳಿ ಕಟ್ತಾ ಇದ್ದೀನಿ. ಅದನ್ನೆಲ್ಲ ನಮ್ಮ ಸ್ನೇಹಿತರಿಗೆ ನಮ್ಮ ಕಾರ್ಯಕರ್ತರಿಗೆಲ್ಲ ಹೇಳಿದ್ದೀನಿ. ನಿಮಗೂ ಒಬ್ಬರಿಗೆ ಹೇಳಿರಲ್ವೇನೋ ನಾನು ಅಷ್ಟೇ. ಅದನ್ನು ತಿಳ್ಕೊಂಡಲ್ಲೇ ನೀವು ಮನೆ ಏನು ಕದ್ದು ಕೊಡ್ತಾವೆ ನಿನ್ನಂಗೆ ಮಾತಾಡಿದರೆ. ಪಬ್ಲಿಕ್ ರಾಜಕಾರಣ ಮಾಡಿ 30 ವರ್ಷ ಗುತ್ತಿಗೆ ಕೆಲಸ ಮಾಡಿ ಕಾಂಟ್ರಾಕ್ಟ್ ಮಾಡಿ ನಾನು ಒಂದು ಮನೆನೂ ಕಟ್ಕೋಬಾರ್ದೇನಪ್ಪ? ನೀವು ಎಷ್ಟೆಷ್ಟು ಮನೆ ಕಟ್ಟಿದಿರಿ ಡಾಲರ್ಸ್ ಕಾಲೋನಿಯಲ್ಲಿ ಎಷ್ಟೆಷ್ಟಿದ್ದು ಅಂತ ಹೇಳೋರಪ್ಪ. ಆಗ ನನಗೆ ಗೊತ್ತಿಲ್ಲ, ನನಗೆ ನಿಜ ಸ್ಥಿತಿ ಗೊತ್ತಿಲ್ಲ. ಇದ್ದಾವೆ ಡಾಲರ್ಸ್ ಕಾಲೋನಿಯಲ್ಲೇ ವಾಸ ಇದ್ದಿರಲ್ಲ ಸ್ವಾಮಿ ನೀವೇ. ಇದ್ರಿ, ನಾನೇನು ಬೇಡ ಅನ್ನಲ್ಲ. ನಿಮಗೆ ಎಲ್ಲರೂ ಇದ್ರಿ, ಸ್ವಂತ ಮನೇಲಿದ್ದರು ಬಾಡಿಗೆ ಮನೇಲಿದ್ದರು, ಅದು ನನಗೆ ಗೊತ್ತಿಲ್ಲ.
ನಮ್ಮ ಮನೆಯವರ ಎಲ್ಲರ ಇಚ್ಛಾಶಕ್ತಿ. ನನಗೂ ಇರೋನೊಬ್ಬ ಮಗ ಡಾಕ್ಟ್ರ್, ಓದಿದ್ದಾನೆ, MD ಆಗಿದೆ, ಅವ್ನು ಮದುವೆ ಮಾಡಬೇಕು. ಹೆಣ್ಣು ಕೊಡೋರು ಯಾರು ಕೇಳ್ತಾರಲ್ಲ ಬೆಂಗಳೂರು ಮನೆ ಐತಾ ಅಂತ, ಅದಕ್ಕೊಂದು ಮನೆ ಮಾಡಿಕೊಡ್ಬೇಕಲ್ಲ ಎಂಥದ್ದು ಅದನ್ನು ಮಾಡಿಕೊಡ್ತಾಯಿದ್ವಿ. ಇನ್ನೊಬ್ಬರ ವ್ಯವಹಾರಕ್ಕೆ ಬರಬೇಡಿ, ನಿಮ್ಮ ವ್ಯವಹಾರನ ನೀವು ನೋಡ್ಕೊಳ್ಳಿ. ಅರಸೀಕೆರೆಯಲ್ಲಿ ನೀವು ಯಾವ ಪಕ್ಷದಲ್ಲಾರ ಇರಿ, ಯಾವ ಪಕ್ಷದಲ್ಲಾರ ನಿಂತ್ಕೊಳ್ಳಿ, ನನಗದೇನು ಸಂಬಂಧ ಇಲ್ಲ. ನಾನು ಅದಕ್ಕೆ ಯಾವುದಕ್ಕೂ ನಿಮ್ಮ ತಂಟಿಗೆ ಬರಲ್ಲ. ನಾನು ಇದುವರೆಗೂ ಬಂದಿಲ್ಲ. ಅದು ಯಾರೋ ಒಬ್ಬರು ಹೇಳಿದರು, ಅದೇನೋ ಮಾನ ನಷ್ಟ ಮೊಕದ್ದಮೆ ದುಡ್ಡು ಕೇಳೋಕೆ ಹಾಕಿದ್ದಾನೆ ಅಂತ. ಇಲ್ಲ, ನಾನು ಅದಕ್ಕೆ ಹಾಕಲಿಲ್ಲ. ನಾನೇ ಒಂದು ನೋಟಿಸನ್ನು ಕೊಡಿಸಿ ಅಂತೇಳಿ ಲಾಯರ್ ಹೇಳಿದರು, ಕೊಟ್ಟು ಆಮೇಲೆ ನಾನು ಹೇಳಿದೆ, ಬೇಡ ಬಿಡಪ್ಪ, ಇದೆಲ್ಲ ಪ್ರಚೋದನೆ ಮಾಡೋದು ಬೇಡ, ಯಾವ ಮಾನನಷ್ಟು ಬೇಡ, ಯಾರ ಮೇಲೆ ಕೇಸು ಬೇಡ, ಬಿಟ್ಬಿಡಿ. ನಾನು ಬೇಡ ಅಂತೇಳಿ ಲಾಯರ್ಗೆ ಹೇಳಿ ವಾಪಸ್ ತರಿಸಿದೆ. ನಾನು ಹಾಕಲಿಲ್ಲ. ನೀವು ಮಾಡಿದ ಕಳ್ಳ ಅಂತ ನೀವು ಅಂತಿದ್ರಿ, ರಾಗಿ ಕಳ್ಳ, ಇದ್ರ ಕಳ್ಳ ಅಂತೇಳಿ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ. ಆದರೆ ಅಂಥ ಕೆಳದರ್ಜಿಗೆ ನಾನು ಇಳಿಯಲ್ಲ, ಅಂಥ ಪದಗಳನ್ನು ನಾನು ಬಳಸಲ್ಲ. ನಾನು ಇನ್ನೊಬ್ರಿಗೆ ನೋವಾಗೋ ಸಮಸ್ಯೆ ಮಾತುಗಳನ್ನು ಎಂದೂ ಮಾತಾಡಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು. ಸುಮ್ಮನೆ ಯಾಕೆ ಹಿಂಗೆಲ್ಲ ಮಾತಾಡ್ತೀವಿ? ಆಮೇಲೆ ಅದು ಎಂಥದೋ ಒಂದು ಬೆಲವತ್ತಳ್ಳಿ ಹತ್ರ ಎಂಥದ್ದು ಜಮೀನು ತಗೊಂಡಿದ್ದೀರಂತೆ ಅಂತ ಹೇಳಿದ್ದಾರೆ. ಬೆಲವತ್ತಳ್ಳಿಲೇ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ ಐತೆ, ಅಲ್ಲೇ ಬಂದ್ಬಿಡಪ್ಪ, ಸತ್ಯ ಮಾಡಬೇಕು, ಅಲ್ಲೇ ಸಾಬೀತು ಮಾಡಿ ನಾನು ತಗೊಂಡಿದ್ದೀನಿ, ಅದಕ್ಕೂ ನನಗೂ ಸಂಬಂಧ ಐತೆ ಅಂತ ಅಂದರೆ, ನಾನು ಅದು ಯಾರು ತಗೊಂಡರು ಆದ್ರೆ ಆ ಜಾಗನೂ ನೋಡಿಲ್ಲ, ಅದ್ರ ತಲೆಗೂ ಹೋಗಿಲ್ಲ. ಅದನ್ನ ಯಾರು ಬೆಲವತ್ತಳ್ಳಿ ಹತ್ರ ಅದು ಎಲ್ಲೈತು ಅದು ಆ ಮುಖನೂ ನಾನು ನೋಡಿಲ್ಲ. ಸುಮ್ಮನೆ ಜಮೀನು ತಗೊಂಡರೆ ಯಾಕೆ ಹಿಂಗೆಲ್ಲ ಅಪಪ್ರಚಾರ ಮಾಡ್ತೀನಿ? ನಾನು ತಗೊಂಡದ್ದು ಧೈರ್ಯವಾಗಿ ಹೇಳ್ತೀನಿ ರೀ. ನನ್ನ ಹತ್ರಲ್ಲೇ ಒಂದು 1000 ತೆಂಗಿ ಹಿಡಿದವ್ರಿ, ಅವು ಕಾಯಿ ಕೆಡವರೇ ಇಲ್ಲ. ಒಂದು ಕ್ವಾಲಿಸಲ್ಲಿ ವಾರಕ್ಕೆ 2 ಸಾರಿ 3 ಸಾರಿ ನನ್ನ ಹೆಂಡ್ತಿನೇ ಹೋಗಿ ಕಾಯಿ ಕೆಡಿಸಿ ಕಾಯಿ ತಂದು ಹಾಕಿ ಕೊಬ್ಬರಿ ಸುಲಿದು ಮಾರೋದು ನನ್ನ ಹೆಂಡ್ತಿನೇ. ನಾನು ಇವತ್ತಿನವರೆಗೂ ಯಾವ ದೇವ್ರ ತಕ್ಕ ಪ್ರಮಾಣಕ್ಕೆ ಕರೆದ್ರು ಹೇಳ್ತೀನಿ, ನನ್ನ ಮನೆಯ ಖರ್ಚು ವೆಚ್ಚಕ್ಕೆ 1 ರೂಪಾಯಿ ಕೊಟ್ಟಿಲ್ಲ. ಮನೆ ಸಂಸಾರದ್ದೆಲ್ಲನೂ ನನ್ನ ಹೆಂಡ್ತಿ ನೋಡ್ಕೊತಾಳೆ ಅಂತೇಳಿ ಯಾವ ದೇವ್ರ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ. ಅದು ಎಲ್ಲವೂ ರಾಜಕಾರಣ ಅದರಿಂದಲೇ ಆಯಿತೆ ಅಂತ ಹೇಳೋದಿಲ್ಲ ನಾನು. ಕೊಬ್ಬರಿಂದಲೇ ಆಯಿತೆ, ಕಾಯಿಂದಲೇ ಆಯಿತೆ ಅಂತ ಹೇಳಲ್ಲ. ಬಟ್ ಮನೆ ಖರ್ಚು ಆಗಿದೆ. ಎಷ್ಟು ಜನ ಮನೆಗೆ ಬರ್ತಾರೋ, ಎಷ್ಟು ಜನ ಹೋಗ್ತಾರೋ ಅದೆಲ್ಲನೂ ಸುಧಾರಿಸ್ತಾರೆ. ಆ ಕೆಲಸ ಮಾಡಿದ್ದಾರೆ ಒಂದು ತಿಳ್ಕೊಳ್ರಿ. ನಾನು MLA ಆದ ದಿವಸ ಅವ್ರಿಗೆ ಹೇಳಿದೆ, ಇನ್ನು ಮುಂದೆ ಯಾವುದೇ ರಾಜಕೀಯ ಸಮಾರಂಭಗಳಿಗೆ ನೀವು ನನ್ನ ಜೊತೆ ಬರಬಾರ್ದು ಅಂತ ಹೇಳಿದ್ದೀನಿ. ಒಂದೇ ಒಂದು ಸಭೆಗೆ ನಾನು ಕರ್ಕೊಂಡು ಹೋಗಿಲ್ಲ ಇವತ್ತಿನವ್ರಿಗೆ. ಯಾಕೆಂದರೆ ನಾವು ಮಾಡೋ ರಾಜಕೀಯವೇ ಹಿಂಗೆ, ನಿಮ್ಮನ್ನು ಕರ್ಕೊಂಡೋದ್ರೆ ಮತ್ತೆ ಅದಕ್ಕೆಲ್ಲ ಗೂಬೆ ಕೂರಿಸ್ತಾರೆ ಅಂತೇಳಿ ನಾನು ಕರ್ಕೊಂಡೋಗಿಲ್ಲ. ನಾನು ಇರೋನೊಬ್ಬ ಮಗನ್ನ ನಾನು MLA ಆದ ವರ್ಷ 6ನೇ ತರಗತಿಗೆ ಅಳ್ಕೆಗೆ ಸೇರಿಸಿದೆ. ಅಲ್ಲಿಂದ ಇದಕ್ಕೆ ಸೇರಿಸಿದೆ, ರಾಮಕೃಷ್ಣ ವಿದ್ಯಾಲಯಕ್ಕೆ. ಅಲ್ಲಿಂದ ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಮುಗಿಸಿ ಇವತ್ತು MD ಮುಗಿಸಿ ಡಾಕ್ಟ್ರ್ ಆಗಿದ್ದಾನೆ. ಅವನು ಆ ಥರ ಬೆಳೆಸಿರೋದು ನಾನು ಯಾವತ್ತೂ ನನ್ನ ಮಕ್ಕಳನ್ನ, ನನ್ನ ಸಂಸಾರನ ನಾನು ಎಂದೂ ರಾಜಕೀಯಕ್ಕೆ ಉಪಯೋಗಿಸ್ಕೊಂಡಿಲ್ಲ. ನಾನು ಉಪಯೋಗಿಸ್ಕೊಳೋದು ಇಲ್ಲ. ಯಾರ್ಯಾರು ಉಪಯೋಗಿಸ್ಕೊತಾರೋ ಉಪಯೋಗಿಸ್ಕೊಳ್ಳಿ. ನಾನು ಉಪಯೋಗಿಸ್ಕೊಳೋದಿಲ್ಲ ಅಂದ್ರೆ ಅವ್ರು ಬೇಡ ಅಂತ ನಾನು ಹೇಳಲ್ಲ. ಯಾಕೆ ಇವತ್ತು ನಾವು ಒಬ್ಬರು ರಾಜಕಾರಣ ಮಾಡ್ತೀವಿ, ಆ ರಾಜಕೀಯದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಥರ ತಿರುಗೋದು ಬೇಡ ಅಂತೇಳಿ ನಾನು ಆ ರೀತಿ ನಡ್ಕೊಂಡಿದ್ದೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನಾನೇ ಒಂದೇ ಒಂದು ವೇದಿಕೆ 20 ವರ್ಷದಲ್ಲಿ 25-30 ವರ್ಷದ ರಾಜಕಾರಣದಲ್ಲಿ ಒಂದೇ ಒಂದು ವೇದಿಕೆ ನಾನು ಹಂಚ್ಕೊಂಡಿಲ್ಲ. ಗೊತ್ತಾಯ್ತೇನ್ರಿ ಇವರೇ? ನೀವು ಯೋಚನೆ ಮಾಡಿ, ನೀವೇನಾರ ಮಾಡಿ, ನನಗೆಲ್ಲ ಈ ರೀತಿ ಇನ್ನೊಂದು ದಿವಸ ಹೇಳಿ, ನೀವೇನಾದರೂ ಮಾತಾಡೋದಿದ್ರೆ ಮಾತಾಡಿ ಇವರೇ. ನಾನು ಯಾವತ್ತೂ ನಿಮ್ಮನ್ನು ಅಪಪ್ರಚಾರನ ನನ್ನ ಬಗ್ಗೆ ಮಾಡೋಕ್ಕೆ ಹೋಗ್ಬೇಡಿ, ಸುಳ್ಳು ಹಬ್ಬಿಸ್ಬೇಡಿ, ಯಾವುದೇ ಕಾರಣಕ್ಕೂ ನೀವು ಅದೆಲ್ಲನೂ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿ, ನಿಮಗೆ ವಿಶ್ವಾಸ ಇರಲಿ, ವಿಶ್ವಾಸವಾಗಿರೋಣ. ಬನ್ನಿ, ರಾಜಕೀಯದಲ್ಲಿ ಎಲ್ಲರೂ ವಿಶ್ವಾಸವಾಗಿರ್ತಾರೆ. ನೀವು ನಮ್ಮ ಜೊತೆ ವಿಶ್ವಾಸವಾಗಿರ್ಬೇಕು, ಮಾತಾಡಿಸ್ಕೊಂಡು ಹೋಗ್ಬೇಕು ಅಂದ್ರೆ ಮಾತಾಡಿಸ್ಕೊಂಡು ಹೋಗಿ. ನಿಮಗೆ ಜನ ಆಶೀರ್ವಾದ ಮಾಡಿದರೆ ನೀವೇ ಗೆಲ್ಲಿ, ನಮಗೆ ಜನ ಆಶೀರ್ವಾದ ಮಾಡಿದರೆ ನನಗೆ ಗೆದ್ದಿದ್ದೀನಿ. ನಾನು ಯಾಕೆ ಗೆದ್ದಿದ್ದೀನಿ, ಹೆಂಗೆ ಗೆದ್ದಿದ್ದೀನಿ ನನಗೆ ಗೊತ್ತಿದೆ. ಕಳೆದ ಸಾರಿ ನಿಮ್ಗೆ ಯಾಕೆ ಅಷ್ಟು ಓಟ್ ಬಂದೋ ಗೊತ್ತಾ? ಯಾವತ್ತೂ BJP 25,000 ಓಟ್ ತೊಗೊಳೋದಿಲ್ಲಿ ಅರಸೀಕೆರೆಯಲ್ಲಿ ಹಿಸ್ಟ್ರಿಲಿ ತಗೊಬನ್ನಿ. 25,000 ಓಟ್ ತೊಗೊಳೋದು. ಕಳೆದ ಸಾರಿ
ಕೇವಲ 5,000 6,000 ಬಿ ಜೆ ಪಿ ತಗತ್ತು. ಅದ್ರ ಫಲ ನಿಮಗೆ ಅನುಕೂಲ ಆಯಿತು. ಅದರಿಂದ ನೀವು 78,000 ಏನೋ ಬಂದ್ರಿ. ಅದು ಎಲ್ಲ ರಾಜಕೀಯದವರು ಮಾತಾಡ್ತಾರೆ, ವಿಶ್ಲೇಷಣರು ಮಾತಾಡ್ತಾರೆ, ಬೂತ್ಗಳು ಹೇಳ್ತವೆ ಯಾವ್ಯಾವ ಬೂತಲ್ಲಿ ಹೆಂಗೆ ಆಯಿತು ಅಂತ. ಅದರಿಂದ ನಿಮಗೆ ಬಂದದ್ದು. ಇಲ್ಲ ಅಂದ್ಬಿಟ್ರೆ ನಾನು ಗೆದ್ದು ಬಿಡ್ತದೆ. ಇಲ್ಲ, ನೀವು ಬಿ ಜೆ ಪಿ ನಿಂತಿದ್ರೆ ನೀವು ಇನ್ನೂ ಕಡಿಮೆ ಓಟ್ ತಗೋತಿದ್ರಿ. ಜೆ ಡಿ ಎಸ್ಸು ಒಂದು 20,000 ಓಟ್ನಾರು ಸ್ಕೋರ್ ಮಾಡೋದು, ಗೊತ್ತಾಯ್ತಾ? ಬಿ ಜೆ ಪಿ ನೀವು ನಿಂತಿದ್ರೆ ಜೆ ಡಿ ಎಸ್ ಒಂದು 20,000-25,000 ಸ್ಕೋರ್ ಮಾಡೋದು. ನನಗೆ ಅದೇ ಲೀಡು, ಇನ್ನೂ ಹೋದ ಸರಿ ಏನು 43,000 ಲೀಡಲ್ಲಿ ಗೆದ್ದಿದ್ದೆ, ಅದೇ ಲೀಡಲ್ಲಿ ನಾನು ಗೆಲ್ತಾ ಇದ್ದೆ. ಜನರ ಆಶೀರ್ವಾದ ಮಾಡ್ತಾಯಿದ್ದಾರೆ, ನನಗೆ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದಾರೆ. ಆದ್ದರಿಂದ ನಾನು ಗೆದ್ದಿದ್ದೀನಿ, ನಾನು ಮಾಡಿದ್ದೀನಿ. ಈಗ ಅರಸೀಕೆರೆ ತಾಲೂಕಿನ ನೆನ್ನೆ ಗಣಸಿ ಹೋಬ್ಳಿಗೂ ಕೆರೆ ನೀರನ್ನು ಹರಿಸೋದಕ್ಕೆ ಮಂಜೂರಾತಿ ಕೊಟ್ಟು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿಸಿ ಬಂದಿದ್ದೀನಿ. ಎತ್ತಿನೊಳನೆ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿಸಿದ್ದೀನಿ. ಎತ್ತಿನೊಳೆ ನೀರನ್ನು ತತ್ತೀನಿ ಅರಸೀಕೆರೆಗೆ. ಏನು ನಾನು ಕಡಿಮೆ ಕೆಲಸ ಮಾಡ್ತಾಯಿದ್ದೀವ? ನಾವು ಮಾಡ್ತಾಯಿದ್ದೀವಿ, ದುಡಿತಾಯಿದ್ದೀವಿ. ಜನನೂ ಹಂಗೆ ನನಗೆ ಓಟ್ ಕೊಟ್ಟಿದ್ದಾರೆ, ನಾನು ಹಂಗೆ ಅವ್ರ ಸೇವೆ ಮಾಡ್ತಾಯಿದ್ದೀನಿ. ಏನೋ ನನ್ನಲ್ಲೊಂಚೂರು ಒರಟು ಭಾಷೆ ಐತೆ ಅಂತೇಳಿ ನೀವು ಏನೇನೋ ಕಟ್ಟಕ್ಕೆ ಬರ್ತಿರಲ್ಲ. ನನಗೆ ಹಂಗೆಲ್ಲ ಕಟ್ಟಬೇಡಿ. ನಾನು ನೆನ್ನೆ ದಿವಸ ಹೇಳಿ ಬಂದಿದ್ದೀನಿ ನಮ್ಮ ನಾಯಕರುಗಳಿಗೆಲ್ಲ, ಇಲ್ಲ ಇನ್ನು ಒರಟು ಭಾಷೆ ಬಿಡ್ತೀನಿ, ಸ್ವಲ್ಪ ಮೃದುವಾಗೇ ಮಾತಾಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ನನಗೂ ಎಲ್ಲ ಭಾಷೆಗಳು ಗೊತ್ತು. ನಾನು ಇನ್ನು ಒರಟು ಭಾಷೆ, ನನ್ನ ಗ್ರಾಮೀಣ ಭಾಷೆ ಶೈಲಿ ಇದೆಯಲ್ಲ, ಅದನ್ನು ಬಿಡೋಣ. ಒಳ್ಳೆ ನಯತನದ ಮಾತುಗಳನ್ನೇ, ಭಾಷೆಯನ್ನೇ ಮಾತಾಡ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ, ನೀವು ನನಗೆ ಕೆಲವು ಕೊಟ್ಟಿರ್ತಕ್ಕಂಥ, ನೀವು ಮಾಡಿರ್ತಕ್ಕಂಥ ಆಪಾದನೆಗಳು ನನ್ನ ರಾಜಕೀಯ ಜೀವನಕ್ಕೆ ಒಳ್ಳೆ ಸಲಹೆಯನ್ನು ಕೊಟ್ಟಂಗಿದೆ. ಈ ಅರಸೀಕೆರೆಯನ್ನು ಹಾಸನ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಯಾವ 80 ವರ್ಷದ ರಾಜಕಾರಣದ ಇತಿಹಾಸದಲ್ಲಿ ಎಲ್ಲ ಏನೇನು ಸವಲತ್ತುಗಳು ಬರಬೇಕು ಅದನ್ನೆಲ್ಲ, ಪಾಲಿಟೆಕ್ನಿಕ್, ಇಂಜಿನಿಯರಿಂಗ್ ಏನೇನು ಬರಬೇಕು ಅದೆಲ್ಲ ತಂದಿದ್ದೀವಿ. ಇನ್ನೂ ತರಬೇಕಾದಂಥ ಕೆಲಸ ಬೇಕಾದಷ್ಟಿದ್ದಾವೆ. ಅವೆಲ್ಲನೂ ಮಾಡಿ ಅರಸೀಕೆರೆಯನ್ನು ಸಮೃದ್ಧಿಯ ಪಥದಲ್ಲಿ, ಪ್ರಗತಿಯ ಪಥದಲ್ಲಿ ನಾವು ನೀವೆಲ್ಲ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಿಮಗೆ ನಮಸ್ಕಾರಗಳು ಹೇಳಿ ನನ್ನ ಈ ಭಾಷಣವನ್ನು ಮುಗಿಸ್ತಾ ಇದ್ದೀನಿ.